ಇನ್ನು ಡಿ ಕೆ ಶಿವಕುಮಾರ್ಗೆ ಚಲುವರಾಯಸ್ವಾಮಿ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಚಲುವರಾಯಸ್ವಾಮಿ ಅವರು ಡಿ ಕೆ ಶಿವಕುಮಾರ್ಗೆ ನಮ್ಮ ಬೆಂಬಲ ಬೇಕಾಗಿಲ್ಲ, ಪ್ರಬಲ ನಾಯಕರಿಗೆ ಸಪೋರ್ಟ್ ಅನ್ನ ನೀಡಬೇಕಾಗಿಲ್ಲ, ಡಿಸಿಎಂ ಸಿಎಂಗೆ ನಾವು ಬೆಂಬಲ ನೀಡುವಂತಹ ಅವಶ್ಯಕತೆ ಇಲ್ಲ. ಇಬ್ರು ಕೂಡ ತಮ್ಮದೇ ಆದಂತಹ ಪ್ರಾಬಲ್ಯ ಹೊಂದಿದ್ದಾರೆ. ಮತ್ತೊಂದು ಕಡೆ ಅವರು ದೆಹಲಿಗೆ ಹೋದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ನೋಡಿ, ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಚಲುವರಾಯಸ್ವಾಮಿ ಅವರ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂಗಾಗಿರ್ಲಿ ಅಥವಾ ಡಿಸಿಎಂಗಾಗಿರ್ಲಿ ಅವ್ರಿಗೆ ನಾವು ಸಪೋರ್ಟ್ ಮಾಡುವಂಥದ್ದು ಬೇಕಾಗಿಲ್ಲ, ಇಬ್ರು ಕೂಡ ತಮ್ಮದೇ ಆದ ಪ್ರಾಬಲ್ಯ ಹೊಂದಿದ್ದಾರೆ. ಅದೊಂದು ಕಡೆ ತಾವು ದೆಹಲಿಗೆ ಯಾಕೆ ಹೋಗಿದ್ದೆ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತೆ ನಾನು ಹೋಗಿದ್ದು, ಸಿಎಂ ಮೆಕ್ಕೆಜೋಳಕ್ಕೆ ಬೆಂಕಿ ಬಿದ್ದ ವಿಚಾರವಾಗಿ ಕರೆದಿದ್ರು, ಹೋಗಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀನಿ. ಸಿಎಂ ಕರೆದ್ರೆ ಕೃಷಿ ಮಂತ್ರಿಯಾಗಿ ನಾನು ಹೋಗದೆ ಇರೋದಕ್ಕಾಗತ್ತಾ? ಅದನ್ನು ಬಿಟ್ಟು ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಬೆಂಗಳೂರಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡ್ರಿ, ಯಾರ ಪರ ಯಾರು ಹೋಗೋ ಅವಶ್ಯಕತೆ ಇಲ್ಲ. ಡಿ ಕೆಗೂ ನಮ್ಮಂಥ ಅವಶ್ಯಕತೆ ಇಲ್ಲ, ಸಿದ್ದರಾಮಯ್ಯಗೂ ನಮ್ಮಂಥ ಅವಶ್ಯಕತೆ ಇಲ್ಲ. ಅವರಿಬ್ಬರಿಗೂ ಕೆಪಾಸಿಟಿ ಮೀರಿ ಈ ರಾಜ್ಯದಲ್ಲಿ ನಾಯಕತ್ವ ಇದೆ. ಅವರಿಬ್ಬರಿಗೂ ಪಾರ್ಟಿ ಏನು ಅವರಿಬ್ಬರಿಗೆ ಕೂರಿಸ್ಕೊಂಡು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ನಾವು 138 ಜನ ಶಾಸಕರಿರ್ಬೋದು, 32 ಜನ ಮಂತ್ರಿಗಳಿರ್ಬೋದು. ಅವರಿಬ್ಬರನ್ನು ಬಿಟ್ಟು ಅವರಿಬ್ಬರು ಇರ್ತಕ್ಕಂಥ ಈ ಸರ್ಕಾರ ತರಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಪಾರ್ಟಿ ಜೊತೆಯಲ್ಲಿ, ನಮ್ಮ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ಅವ್ರು ಯಾರಿಗೂ ಅವರಿಬ್ಬರಿಗೂ ನನ್ನಂಥ ಅವರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ.